ಪ್ಯಾರಾಚೂಟ್ ತರಬೇತಿ ವೇಳೆ ಬಿದ್ದು ಯೋಧನ ಕಾಲು ಮುರಿತ ಆಗಿದೆ ಎನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಬಳ್ಳಾರಿ ಹೊರವಲಯದ ಪಿಡಿಹಳ್ಳಿ ಭಾಗದಲ್ಲಿ ನಡೆದಿರುವಂತಹ ಘಟನೆ ಇದು. ಪ್ಯಾರಾಚೂಟ್ ತರಬೇತಿ ವೇಳೆ ಬಿದ್ದು ಯೋಧ ಕಾಲು ಮುರಿದುಕೊಂಡಿದ್ದಾರೆ. ಬಳ್ಳಾರಿಯಲ್ಲಿ ನಡೆದಿರುವಂತಹ ಘಟನೆ. ಪ್ಯಾರಾಚೂಟ್ ತರಬೇತಿ ವೇಳೆ 50 ಅಡಿ ಎತ್ತರದಿಂದ ಯೋಧ ಬಿದ್ದಿದ್ದಾರೆ. ಹಾಗೆಯೇ ಅವರ ಕಾಲು ಮುರಿದು ಹೋಗಿದೆ. ಸದ್ಯ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಮತ್ತೊಬ್ಬ ಯೋಧನ ಕಾಲು ಮುರಿದಿರೋ ಬಗ್ಗೆ ಮಾಹಿತಿ ಇದೆ. ಹೆಲಿಕಾಪ್ಟರ್ ಮೂಲಕ ಗಾಯಾಳುಗಳನ್ನ ಬೆಂಗಳೂರಿಗೆ ಏರ್ಲಿಫ್ಟ್ ಮಾಡಲಾಗ್ತಾ ಇದೆ. ಪ್ಯಾರಾಚೂಟ್ ತರಬೇತಿಯನ್ನು ನೀಡಲಾಗ್ತಾ ಇತ್ತು. ಈ ಸಂದರ್ಭದಲ್ಲಿ ಯೋಧ ಮೇಲಿಂದ ಕೆಳಕ್ಕೆ ಬಿದ್ದಿದ್ದಾರೆ. ಬಳ್ಳಾರಿ ಹೊರವಲಯದ ಪಿಡಿಹಳ್ಳಿ ಭಾಗದಲ್ಲಿ ನಡೆದಿರುವಂತಹ ಘಟನೆ ಇದು. ಸದ್ಯ ಯೋಧನ ಕಾಲು ಮುರಿತ ಆಗಿದೆ. ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಎನ್ನುವಂತ ಮಾಹಿತಿ ಇದೆ. ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಏರ್ಲಿಫ್ಟ್ ಮಾಡಲಾಗ್ತಾ ಇದೆ. ಇತ್ತ ಮತ್ತೊಬ್ಬ ಯೋಧನ ಕಾಲು ಮುರಿದಿರೋ ಬಗ್ಗೆ ಮಾಹಿತಿ ಇದೆ. ನೋಡ್ತಾ ಇರಬಹುದು, ಪ್ಯಾರಾಚೂಟ್ ತರಬೇತಿಯನ್ನ ಯೋಧರಿಗೆ ನೀಡ್ತಾ ಇದ್ರು. ಈ ಸಂದರ್ಭದಲ್ಲಿ ಯೋಧ ಕೆಳಗೆ ಬಿದ್ದಿದ್ದಾರೆ. ಕೆಳಗೆ ಬಿದ್ದು ಅವರ ಕಾಲು ಮುರಿದು ಹೋಗಿದೆ. ಸದ್ಯ ಗಾಯಗೊಂಡಿರುವವರನ್ನ ಆಸ್ಪತ್ರೆಗೆ ದಾಖಲು ಮಾಡುವಂತ ಕೆಲಸ ಕೂಡ ಆಗ್ತಾ ಇದೆ. ಬಳ್ಳಾರಿಯ ಪಿಡಿ ಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಸಾಕಷ್ಟು ಯೋಧರು ಈ ತರಬೇತಿಯಲ್ಲಿ ಭಾಗಿ ಆಗಿದ್ರು. ಆದರೆ ಅಲ್ಲಿ ಸಮಸ್ಯೆ ಕಂಡು ಬಂದು ಯೋಧ ಕೆಳಗೆ ಬಿದ್ದು ಅವರ ಕಾಲು ಮುರಿದು ಹೋಗಿದೆ. ಸದ್ಯ ಬಳ್ಳಾರಿಯಿಂದ ಬೆಂಗಳೂರಿಗೆ ಗಾಯಾಳು ಯೋಧನನ್ನ ಏರ್ಲಿಫ್ಟ್ ಮಾಡಲಾಗ್ತಾ ಇದೆ ಎನ್ನುವಂತ ಮಾಹಿತಿ ಇದೆ. ಹೆಚ್ಚಿನ ಚಿಕಿತ್ಸೆಗಾಗಿ ಅವರನ್ನ ಬೆಂಗಳೂರಿನ ಆಸ್ಪತ್ರೆಗೆ ಕರೆದುಕೊಂಡು ಬರಲಾಗ್ತಾ ಇದೆ. ನೋಡ್ತಾ ಇರಬಹುದು ಏರ್ಲಿಫ್ಟ್ ಮಾಡಿರುವಂಥ ದೃಶ್ಯಾವಳಿಗಳನ್ನ. ಸೇನಾ ಹೆಲಿಕಾಪ್ಟರ್ನಲ್ಲಿ ಗಾಯಗೊಂಡಿರುವಂಥ ಯೋಧನನ್ನ ಬಳ್ಳಾರಿಯಿಂದ ಬೆಂಗಳೂರಿಗೆ ಕರೆದುಕೊಂಡು ಬರಲಾಗ್ತಾ ಇದೆ. ಒಂದು ಕಡೆಯಲ್ಲಿ ಯೋಧ ಬಿದ್ದಿರುವಂಥ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ರೆ, ಇನ್ನೊಂದು ಕಡೆಯಲ್ಲಿ ಗಾಯಗೊಂಡಿರುವ ಯೋಧನನ್ನ ಹೆಲಿಕಾಪ್ಟರ್ ಮುಖೇನ ಬೆಂಗಳೂರಿಗೆ ಕರ್ಕೊಂಡು ಬರ್ತಾ ಇರುವಂಥ ದೃಶ್ಯಾವಳಿಗಳನ್ನು ಕೂಡ ನೀವಿಲ್ಲಿ ನೋಡ್ತಾ ಇದ್ದೀರಾ. ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮವನ್ನು ವಹಿಸಿದ್ರು ಕೂಡ ಈ ರೀತಿಯಾದಂಥ ಘಟನೆ ಆಗಿದೆ. ತರಬೇತಿಯನ್ನು ನೀಡಲಾಗ್ತಾ ಇತ್ತು. ಪ್ಯಾರಾಚೂಟ್ ತರಬೇತಿ ಸೇರಿದಂತೆ ಇನ್ನಿತರ ತರಬೇತಿಯನ್ನ ಯೋಧರಿಗೆ ನೀಡಲಾಗ್ತಾ ಇತ್ತು. ಈ ಸಂದರ್ಭದಲ್ಲಿ ಸಮಸ್ಯೆ ಕಂಡು ಬಂದಿದೆ. ಯೋಧ ಕೆಳಕ್ಕೆ ಬಿದ್ದಿದ್ದಾರೆ. ಕೆಳಕ್ಕೆ ಬಿದ್ದಂಥ ಸಂದರ್ಭದಲ್ಲಿ ಅವರ ಕಾಲು ಮುರಿದು ಹೋಗಿದೆ. ಒಂದು ಕಡೆಯಲ್ಲಿ ಯೋಧ ಕೆಳಕ್ಕೆ ಬೀಳ್ತಾ ಇರುವಂಥ ದೃಶ್ಯಾವಳಿಗಳನ್ನು ನೀವಿಲ್ಲಿ ನೋಡ್ತಾ ಇದ್ದೀರಾ. ಇನ್ನೊಂದು ಕಡೆಯಲ್ಲಿ ಅವರನ್ನ ಆಸ್ಪತ್ರೆಗೆ ಸಾಗಿಸ್ತಾ ಇರುವಂಥ ದೃಶ್ಯಾವಳಿಗಳನ್ನು ಕೂಡ ನೋಡ್ತಾ ಇದ್ದೀರಾ. ಬಳ್ಳಾರಿಯ ಪಿಡಿ ಹಳ್ಳಿಯಲ್ಲಿ ನಡೆದಿರುವಂಥ ಘಟನೆ ಇದು. ಸದ್ಯ ಅವರನ್ನ ಬೆಂಗಳೂರಿಗೆ ಕರೆದುಕೊಂಡು ಬರಲಾಗ್ತಾ ಇದೆ. ಸೇನಾ ತರಬೇತಿ ಅಂತ ಹೇಳಿದ್ರೆ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೂಡ ಅಲ್ಲಿ ಕೈಗೊಳ್ತಾರೆ. ಎಕ್ಸ್ಪರ್ಟ್ಸ್ಗಳು ಕೂಡ ಇರ್ತಾರೆ. ಹಾಗೆಯೇ ಮೇಲುಗಡೆ ಒಂದು ವಿಮಾನ ಹೋಗ್ತಾ ಇದೆ. ನೀವೆಲ್ಲರೂ ಕೂಡ ಬೇರೆ ಬೇರೆ ಕಡೆಗಳಲ್ಲಿ ಈ ರೀತಿಯಾದಂಥ ಸನ್ನಿವೇಶಗಳನ್ನು ನೋಡಿರ್ತೀರಾ. ಅದೇ ರೀತಿಯಾಗಿ ಈ ಪ್ಯಾರಾಚೂಟ್ ತರಬೇತಿಯನ್ನು ಕೊಡುವಂಥ ಸಂದರ್ಭದಲ್ಲಿ ಮೇಲ್ಗಡೆಯಿಂದ ಒಂದು ವಿಮಾನ ಹೋಗ್ತಾ ಇರುತ್ತೆ. ಆ ವಿಮಾನದಿಂದ ಕೆಳಗಡೆ ಯೋಧರು ಜಿಗಿತಾರೆ. ಆ ಸಂದರ್ಭದಲ್ಲಿ ಅವರ ಪ್ಯಾರಾಚೂಟ್ ಓಪನ್ ಆಗುತ್ತೆ. ನೋಡ್ತಾ ಇರ್ಬೋದು ನೀವು ಕೂಡ. ಒಬ್ಬರಲ್ಲ, ತುಂಬ ಜನ ಯೋಧರು ಆ ವಿಮಾನದಿಂದ ಕೆಳಗಡೆ ಜಂಪ್ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಓರ್ವ ಯೋಧನ ಕಾಲು ಮುರಿದು ಹೋಗಿದೆ ಅಂತ ಹೇಳಿದ್ರೆ ನೆಲಕ್ಕೆ ರೀಚ್ ಆಗುವಂಥ ಸಂದರ್ಭದಲ್ಲಿ, ನೆಲಕ್ಕೆ ತಲುಪುವಂಥ ಸಂದರ್ಭದಲ್ಲಿ ಅವರು ಬಿದ್ದು ಗಾಯಗೊಂಡಿದ್ದಾರೆ. ಅವರ ಕಾಲು ಮುರಿದು ಹೋಗಿದೆ. ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡರು. ಸಾಕಷ್ಟು ಎಕ್ಸ್ಪರ್ಟ್ಸ್ಗಳು ಅಲ್ಲಿದ್ದರೂ ಕೂಡ, ನಾನು ಆಗಲೂ ಕೂಡ ಹೇಳ್ತಾ ಇದ್ದೆ, ಒಂದು ಆರ್ಮಿ ಟ್ರೈನಿಂಗ್ ಆಗ್ತಾ ಇದೆ ಅಂತ ಹೇಳಿದ್ರೆ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಅಲ್ಲಿ ಕೈಗೊಂಡಿರ್ತಾರೆ ಅಂತೇಳಿ. ಅದೇ ರೀತಿಯಾಗಿ ಎಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿದ್ರೂ ಸಹ ಈ ರೀತಿಯಾದಂಥ ಅವಘಡ ಸಂಭವಿಸಿದೆ.
ಒಬ್ಬ ಯೋಧನ ಕಾಲು ಮುರಿದೋಗಿರುವಂತ ಮಾಹಿತಿ ಇದೆ. ಸದ್ಯ ಅವರನ್ನ ಬೆಂಗಳೂರಿಗೆ ಏರ್ ಲಿಫ್ಟ್ ಕೂಡ ಮಾಡಲಾಗಿದೆ. 50 ಅಡಿ ಎತ್ತರದಿಂದ ಯೋಧ ಬಿದ್ದಿರುವಂತ ಮಾಹಿತಿ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಬಳ್ಳಾರಿಯ ಪ್ರತಿನಿಧಿ ವೀರೇಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೀರೇಶ್, ಸೇನಾ ತರಬೇತಿ ಅಂತ ಹೇಳಿದ್ರೆ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಂಡಿರ್ತಾರೆ, ಎಕ್ಸ್ಪರ್ಟ್ಸ್ಗಳು ಕೂಡ ಅಲ್ಲಿರ್ತಾರೆ. ಆದರೂ ಕೂಡ ಈ ಯೋಧ ಹೆಂಗ್ ಗಾಯಗೊಂಡ್ರು, ಏನಾಯ್ತಲ್ಲಿ, ಯಾವ ಸಮಸ್ಯೆ ಕಂಡು ಬಂತು? ಈ ಒಂದು ಗಣಿ ಜಿಲ್ಲೆ ಬಳ್ಳಾರಿಯಲ್ಲಿ ಈ ಒಂದು ಆರ್ಮಿಯಿಂದ ಏನು ವಾಯುಸೇನೆಯಿಂದ ನಡೆಯತಕ್ಕಂತಹ ಪ್ಯಾರಾಚೂಟ್ ತರಬೇತಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಸುಮಾರು 417 ಜನರನ್ನು ತರಬೇತಿಗೆ ಅಣಿ ಮಾಡಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿ ನಗರದ ಹೊರವಲಯದಲ್ಲಿರತಕ್ಕಂತಹ ಜೋಳದ ರಾಶಿ ಬಳಿಯ ಈ ಒಂದು ಸವಿಸ್ತಾರವಾದಂತಹ ಈ ಒಂದು ಬಯಲು ಪ್ರದೇಶವಾದ ಏನೂ ಬೆಳೆ ಇಲ್ಲದಂತಹ ಬಯಲು ಪ್ರದೇಶದ ಭೂಮಿಯಲ್ಲಿನೇ ಇಟ್ಟುಕೊಂಡಿದ್ದಾಗಿಯೂ ಸಹ ಈ ಒಂದು ಒಬ್ಬ ಆರ್ಮಿ ಟ್ರೈನರ್ಗೆ ಮತ್ತು ಆರ್ಮಿಯಲ್ಲಿ ಕೆಲಸ ಮಾಡತಕ್ಕಂತಹ ನೂತನ ಈ ಒಂದು ಸೈನಿಕನಿಗೆ ಈ ಒಂದು ಪ್ಯಾರಾಚೂಟ್ ಇಳಿಯಬೇಕಾದಂತಹ ಸಂದರ್ಭದಲ್ಲಿ ಈ ಒಂದು ಕಳಚಿ ಬಿದ್ದು ಈ ಮೊಣಕಾಲು ಮುರಿದಿರತಕ್ಕಂತಹ ಘಟನೆ ಬೆಳಕಿಗೆ ಬಂದಿದೆ. ಈ ಘಟನೆ ಆದ ನಂತರ ಈ ಒಂದು ಆರ್ಮಿ ಒಂದು ಹೆಲಿಕಾಪ್ಟರ್ ಬಂದು ಈ ಒಂದು ಆರ್ಮಿ ಆಸ್ಪತ್ರೆಗೆ ಸಾಗಿಸಲು ಬಳ್ಳಾರಿಯ ಪಾಲಿಟೆಕ್ನಿಕ್ ಕಾಲೇಜಿನಿಂದ ಈ ಒಂದು ಆರ್ಮಿ ಹೆಲಿಕಾಪ್ಟರ್ ಅಲ್ಲಿ ಈ ಒಂದು ಗಾಯಗೊಂಡಂತಹ ಸೈನಿಕನನ್ನು ಕರೆದೊಯ್ಯತಕ್ಕಂತಹ ಕೆಲಸವನ್ನು ನಿನ್ನೆ ಮಾಡಲಾಗಿದೆ. ಸಂಪರ್ಕ. ಥ್ಯಾಂಕ್ ಯು ವೀರೇಶ್, ನಮ್ಮೆಲ್ಲ ಡೀಟೇಲ್ಸ್ಗಾಗಿ.